ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ ಮತ್ತೆ ಸದ್ದು ಮಾಡ್ತಾ ಇದೆ. ಇಷ್ಟು ದಿನ ಹೋರಾಟ ಮಾಡ್ತಿದ್ದಂಥ ಹಿಂದೂ ಕಾರ್ಯಕರ್ತರು ಇದೀಗ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ವಿಚಾರಣೆ ಕೂಡ ಆರಂಭ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ದಾವೆ ಸಲ್ಲಿಸಿರುವಂಥ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಹೈಕೋರ್ಟ್ನಲ್ಲಿ ದಾವೆ ಸಲ್ಲಿಸಿದರೆ, ಈಗ ವಿಚಾರಣೆ ಕೂಡ ಆರಂಭ ಆಗಿದೆ. ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ದಾವೆಯನ್ನು ಸಲ್ಲಿಸಿದಿರಿ? ನಾವು ಪ್ರಮುಖವಾಗಿ ಎರಡು ಅಂಶಗಳನ್ನು ನಾವು ಅಲ್ಲಿ ಮನವಿಯಲ್ಲಿ ಮಾಡಿದ್ದೀವಿ. ಮೊದಲನೇದು, ಆ ಪಾರಂಪರಿಕ ಐತಿಹಾಸಿಕ ಕಟ್ಟಡ ಅಂತೇಳಿ ಸರ್ಕಾರ ಗುರುತು ಮಾಡಿ ಅದನ್ನು ISIನ ಪ್ರಾಚ್ಯವಸ್ತು ಇಲಾಖೆ ಅಡಿಗೆ ಕೊಟ್ಟಿದೆ. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರತಿ ತಿಂಗಳು 6 ಲಕ್ಷ ರೂಪಾಯಿ ಹಣವನ್ನು ಸರ್ಕಾರ ಕೊಡ್ತಾ ಇದೆ. ಸರ್ಕಾರ ಅದನ್ನು ಸಂರಕ್ಷಣೆ ಮಾಡಬೇಕಾಗಿತ್ತು, ಅಧಿಕಾರಿಗಳು ಸಂರಕ್ಷಣೆ ಮಾಡಬೇಕಾಗಿತ್ತು. ಆದರೆ ಅಕ್ರಮವಾಗಿ 1978ನೇ ಇಸ್ವಿಯಿಂದ ಸುಮಾರು 50 ಜನ ಮುಸಲ್ಮಾನ್ ಯುವಕರು ಅಲ್ಲಿ ಮದ್ರಸವನ್ನು ಪಾಠ ಕಲಿತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲೆಲ್ಲ ನಮ್ಮ ದೇವಾಲಯ ಕಂಬಗಳನ್ನು ಕೆತ್ತಿ ವಿರೂಪಗೊಳಿಸ್ತಾ ಇದ್ದಾರೆ, ಸರ್ವನಾಶ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿಕೊಂಡು ಕಣ್ಣು ಮುಚ್ಚಿ ಕುಳಿತಿರುವಂಥ ಅಧಿಕಾರಿಗಳು ಇವರು ಕರ್ತವ್ಯ ಲೋಪ ಮಾಡಿದ್ದಾರೆ. ಹಾಗಾಗಿ ಕೂಡಲೇ ಈ ಒಂದು ಮದ್ರಸವನ್ನು ತೆರವುಗೊಳಿಸಬೇಕು ಅನ್ನುವಂಥ ಮನವಿಯನ್ನು ನಾವು ನ್ಯಾಯಾಲಯದ ಮುಂದೆ ಮಾಡಿದ್ದೀವಿ. ಎರಡನೇದು ನಮ್ಮದು ಮನವಿ ಇರುವಂಥದ್ದು, ಆ ಒಂದು ಐತಿಹಾಸಿಕ ಅತ್ಯಂತ ವೈಭವವಾಗಿದ್ದಂಥ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ, ಅದಕ್ಕೆ ಯಾವ ಒಂದು ಸಹಾಯವನ್ನು ಅಥವಾ ಅದಕ್ಕೆ ದೇವರಿಗೆ ನಡ್ಕೊಳ್ತಾ ಇದ್ದಂಥ ವಿಜಯನಗರ ಅರಸರಿರ್ಬೋದು, ಮೈಸೂರು ಮಹಾರಾಜರಿರ್ಬೋದು, ಎಲ್ಲರೂ ಅದಕ್ಕೆ ಪರಮ ಭಕ್ತರಾಗಿದ್ದರು. ಅಂತಹ ಎಲ್ಲರ ಸದ್ಭಾವನೆ ಇದ್ದಂತಹ ದೇವಸ್ಥಾನವನ್ನು ಮತಾಂಧ ಟಿಪ್ಪು ಸುಲ್ತಾನ್ ಅದನ್ನು ಮಂದಿರವನ್ನು ಕೆಡವು ಹಾಕಿ ಆ ಒಂದು ಗೋಪುರದ ಮೇಲೆ ಮಿನಾರನ್ನು ಕಟ್ಟಿದ್ದಾನೆ. ಈ ಒಂದು 238 ವರ್ಷದಿಂದ ಇದೊಂದು ಹಿಂದೂಗಳಿಗೆ ಒಂದು ಅಪಮಾನವಾಗಿ ನಿಂತಿದೆ. ಹಾಗಾಗಿ ನಮಗೆ ನ್ಯಾಯ ಕೊಡಬೇಕು, ವಾಪಸ್ ಅಲ್ಲಿ ದೇವಸ್ಥಾನ ಪ್ರತಿಷ್ಠಾಪಿಸಲಾಗಬೇಕು. ಹಾಗಾಗಿ ಅದನ್ನು ಸರ್ವೆ ಆಗಬೇಕು. ಸರ್ವೆ ಆಗಿ ಅದೊಂದು ನಿಷ್ಕರ್ಷ ಇದು ದೇವಸ್ಥಾನವಾಯಿತೋ ಅಥವಾ ಇದು ಮಸೀದಿ ಆಗಿತ್ತು ಅನ್ನುವಂಥ ಒಂದು ಸರ್ವೆ ಆಗಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದೀವಿ. ಎರಡು ಮನವಿಯನ್ನು ನಾವು ಸರ್ಕಾರವನ್ನು ಪ್ರತಿವಾದಿಯನ್ನಾಗಿ ಮಾಡಿ ನಾವು ಕೋರ್ಟ್ನಲ್ಲಿ ಹಾಕಿದ್ವಿ. ಅದನ್ನು ಘನ ನ್ಯಾಯಾಲಯ ಅದನ್ನು ಮನ್ನಿಸಿ ಇದೇ ತಿಂಗಳ 11ನೇ ತಾರೀಕು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ವಕ್ಫ್ ಬೋರ್ಡಿನ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ಮುಜರಾಯಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಮಂಡ್ಯ DC ಮತ್ತು ISIನ ರೀಜನಲ್ ಕಮಿಷನರ್ ಇಷ್ಟು ಜನಕ್ಕೆ ನೋಟಿಸ್ ಜಾರಿ ಮಾಡಿ 11ನೇ ತಾರೀಕು ವಿಚಾರಣೆಗೆ ಕರೆದಿದೆ. ನಮಗೆ ವಿಶ್ವಾಸ ಇದೆ, ನ್ಯಾಯಾಂಗದ ಮುಖಾಂತರವೇ ನಮಗೆ ಹಿಂದೂಗಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಬಜರಂಗ ಸೇನೆ ವ್ಯಕ್ತಪಡಿಸ್ತಾ ಇದೆ. ಸರ್, ಇಷ್ಟು ದಿನ ಹೋರಾಟ ಮಾಡ್ತಿದ್ರಿ, ಈಗ ನ್ಯಾಯಾಲಯದ ಮೆಟ್ಟಿಲೇರಿದ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗವೇ ಅಂತಿಮ. ನಮಗೆಲ್ಲ ಕಡೆ ನಮಗೆ ಹೋಪ್ ಕಳ್ಕೊಂಡಾಗ, ಅವರವರ ಕರ್ತವ್ಯವನ್ನು ನಾವು ನಿಭಾಯಿಸಲು ವಿಫಲರಾದಾಗ ನಾವು ನ್ಯಾಯಾಂಗದ ಬಾಗಿಲನ್ನೇ ತಟ್ಟಬೇಕು, ಅಲ್ಲಿಯೇ ನಾವು ನ್ಯಾಯವನ್ನು ಪಡಿಬೇಕು. ಯಾವ ಅಯೋಧ್ಯೆ ಮಾದರಿ 88 ವರ್ಷದ ಸುದೀರ್ಘ ಹೋರಾಟದ ಮುಖಾಂತರ ಕೋರ್ಟಿನ ಮುಖಾಂತರ ನಮಗೆ ನ್ಯಾಯ ಸಿಕ್ತೋ, ಎಷ್ಟು ಸರ್ಕಾರಗಳು ಎಷ್ಟು ಹೋರಾಟ ಮಾಡಿದರೂ ಸಹ, ಎಷ್ಟು ಬಲಿದಾನ ಆದರೂ ಸಹ ನಮಗೆ ಅಂತಿಮವಾಗಿ ಕೋರ್ಟಿನ ಮುಖಾಂತರ ನಮಗೆ ಒಂದು ನ್ಯಾಯ ಸಿಕ್ತೋ, ಅದೇ ರೀತಿ ನಮಗೆ ಕೋರ್ಟಿನ ಮುಖಾಂತರವೇ ನಾವು ಈ ಒಂದು ನ್ಯಾಯವನ್ನು ಪಡಿಬೇಕು ಅಂತೇಳಿ ಘನ ನ್ಯಾಯಾಲಯದ ಒಂದು ಕದವನ್ನು ತಟ್ಟಿದ್ದೇವೆ. ಅಯೋಧ್ಯೆ ಆಯಿತು, ಜ್ಞಾನವ್ಯಾಪಿ ಆಯಿತು, ಈಗ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ ಈಗ ಕೋರ್ಟ್ಗೆ ಮೆಟ್ಟಿಲೇರಿದೆ. ಸರ್, ಅಂದರೆ ಯಾವ್ಯಾವ ನಮ್ಮ ದೇಶದಲ್ಲಿ ಸುಮಾರು 30,000 ಮಠ ಮಂದಿರಗಳನ್ನು ಮುಸಲ್ಮಾನ್ ದಾಳಿಕೋರು ನಾಶ ಮಾಡಿದ್ದಾರೆ. ಅದು ನಾವೆಲ್ಲವನ್ನು ಕೇಳ್ತಾ ಇಲ್ಲ, 30,000 ಕೇಳ್ತಾ ಇಲ್ಲ. ಅದರಲ್ಲಿ ಯಾವುದು ಪ್ರಮುಖವಾಗಿರುವಂಥ ಈ ದಕ್ಷಿಣ ಭಾರತದಲ್ಲಿ ನಾವು ಕೇಳ್ತಾ ಇರೋದು ಇದನ್ನು ಮಾತ್ರ. ಅಂದರೆ ಯಾವುದು ಅತ್ಯಂತ ತುಂಬ ವಿಸ್ತಾರವಾಗಿ ಹಿಂದೂ ಸಮಾಜದ ಒಂದು ಶ್ರದ್ಧೆಯ ಭಾಗ ಆಗಿತ್ತೋ ಅದನ್ನು ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವೇನು ಅವ್ರ ಜಾಗಕ್ಕೆ ಏನು ಹೋಗ್ತಾ ಇಲ್ಲ, ನಮಗಾಗಿ ನ್ಯಾಯವನ್ನು ಸರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಆ ಥರ ನಾವು 30,000 ದೇವಸ್ಥಾನಗಳು ದಾವೆ ಹಾಕಬೇಕಾಗುತ್ತೆ, ಅದನ್ನು ಮಾಡ್ಲಿಕ್ಕೆ ಹೋಗಲ್ಲ. ನ್ಯಾಯಾಂಗದ ಹೋರಾಟ ಅಂದರೆ ಒಂದು ಸುದೀರ್ಘ ಹೋರಾಟ ಆಗ್ತದೆ. ಇಲ್ಲಿ ಈ ಒಂದು ಹೋರಾಟದಲ್ಲಿ ಯಾವ ಮಟ್ಟಕ್ಕೆ ವಿಶ್ವಾಸ ಇದೆ? ಬೇಗ ಸಿಗುತ್ತೆ ನ್ಯಾಯ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀರಾ? ಸಾಮಾನ್ಯವಾಗಿ ಕೋರ್ಟ್ಗಳಲ್ಲಿ 2 ರೀತಿ ಇರುತ್ತೆ. ಜಿಲ್ಲೆಯ ಕೋರ್ಟು ಅಥವಾ ತಾಲೂಕಿನ ಕೋರ್ಟ್ಗಳಲ್ಲಿ ಅದು ಟ್ರಯಲ್ ನಡೆಯುವಂಥದ್ದು. ಅಲ್ಲಿ ಸುಮಾರು 8 ವರ್ಷ 10 ವರ್ಷ ಸುದೀರ್ಘವಾಗಿ ನಡೆಯುತ್ತೆ. ಆದರೆ ಹೈಕೋರ್ಟ್ಗಳಲ್ಲಿ ಆ ರೀತಿಯಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಲ್ಲಿ ಸುಮಾರು 5-6 ಹಿಯರಿಂಗ್ನಲ್ಲಿ ಒಂದು ಇದನ್ನು ಮುಗಿಸ್ತಾರೆ. ಅಷ್ಟು ಡೀಟೇಲಾಗಿ ಹೋಗೋದಿಲ್ಲ ಅವರು. ಅದು ಕೇವಲ ಏನು ಸಾಕ್ಷಿ ಕರೆಕ್ಟಾಗಿದೆಯಾ ಅಲ್ಲಿ ಅಡ್ಮಿಟ್ ಆಗೋದೇ ದೊಡ್ಡ ಒಂದು ಮಹತ್ವದ ವಿಷಯ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಲ್ಲಿ ನಮ್ಮ ಕೇಸು ಅಡ್ಮಿಟ್ ಆಗೋದೇ ದೊಡ್ಡ ವಿಷಯ. ಯಾಕೆ ನಾವು ಸೂಕ್ತವಾದ ದಾಖಲೆಗಳನ್ನು ಕೊಟ್ಟಿದ್ದರೆ ಮಾತ್ರ ಅಡ್ಮಿಟ್ ಆಗುತ್ತೆ. ಅದರ ಆಧಾರದ ಮೇಲೆ 5-6 ಹಿಯರಿಂಗ್ನಲ್ಲೇ ಒಂದು ಕೇಸನ್ನು ಸಾಮಾನ್ಯ ಮುಗಿಸ್ಬಿಡ್ತಾರೆ. ಅಯೋಧ್ಯೆ ಹೋರಾಟ ನಿಮ್ಮ ನ್ಯಾಯಾಂಗ ಹೋರಾಟಕ್ಕೆ ಪ್ರೇರಣೆನಾ? ಖಂಡಿತ. ಅಯೋಧ್ಯೆಯ ಒಂದು ಹೋರಾಟದಲ್ಲಿ ಏನು ನಮಗೆ ನ್ಯಾಯಾಂಗದ ಮುಖಾಂತರವೇ ನಮಗೆ ಒಂದು ಪರಿಹಾರ ಸಿಕ್ತೋ, ಅದೇ ರೀತಿ ಈ ದಕ್ಷಿಣ ಭಾಗದಲ್ಲಿ ನಮಗೆ ನ್ಯಾಯಾಂಗದ ಮುಖಾಂತರವೇ ಈ ಐತಿಹಾಸಿಕ ಒಂದು ಏನು ಅನ್ಯಾಯ ಹಿಂದೂ ಸಮಾಜದ ಮೇಲಾಗಿದೆ ಅದು ನ್ಯಾಯಾಂಗ ಸರಿ ಮಾಡುತ್ತೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಮತ್ತೆ ಅಲ್ಲಿ 100% ವಾಪಸ್ ಯಾವ ಒಂದು ವೈಭವಯುತ ಮೂಡಲಬಾಗಿಲ ಆಂಜನೇಯ ಸ್ವಾಮಿಯಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ತಿದ್ನೋ ಅಂತಹ ದಿನಗಳು ಶೀಘ್ರದಲ್ಲೇ ಇದೆ. ವಾಪಸ್ಸಲ್ಲಿ ಆಂಜನೇಯನ ಒಂದು ಪ್ರತಿಷ್ಠಾಪನೆ ಆಗೋದಿದೆ. ಅದು ನ್ಯಾಯಾಂಗದ ಮುಖಾಂತರವೇ ಆಗುತ್ತೆ. ಇದಿಷ್ಟು ದಾವೆ ಸಲ್ಲಿಸಿರುವಂಥ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರ ಮಾತು. ನಮಗೆ ಈ ಒಂದು ವಿಚಾರದಲ್ಲಿ ನ್ಯಾಯಾಲಯದಿಂದ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.